ನಾನು ಯುಕ್ತ ಎಲ್ಲಿದೀವಿ ಅಂತ ಶಾಕ್ ಆಗ್ತಿದ್ದೀರಾ? ಸೊ ಬನ್ನಿ ಹೋಗುವ. ಎಸ್, ಇವತ್ತು ನಾವು ಬಂದಿದೀವಿ ಒರಾಯನ್ ಅವಿನ್ಯೂ ಅಲ್ಲಿರೋ ಕ್ಯೂರಿಯಸ್ ಕಿಡ್ಸ್ ಬೈ ಸ್ಕೈ ಜಂಪರ್ಗೆ. ಇದು ಇಂಡಿಯಾದ ಫಸ್ಟ್ ಎಡ್ಯುಟೈನ್ಮೆಂಟ್ ಎಕೋಸಿಸ್ಟಮ್ ಅಂತಾನೆ ಹೇಳ್ಬೋದು. ಡಿಸೈನ್ಡ್ ಫಾರ್ 3 ವರ್ಷದಿಂದ 13 ವರ್ಷದ ಮಕ್ಕಳಿಗೋಸ್ಕರ ಡಿಸೈನ್ ಮಾಡಿದ್ದಾರೆ. ನಮ್ ಯುಕ್ತ ಒಂದು ತುಂಬಾನೇ ಎಕ್ಸೈಟ್ ಆಗಿದ್ದಾಳೆ. ಇಲ್ಲಿ ನಿಮ್ಗೆ ಇದರ ಪ್ರೈಸಿಂಗು, ಹಾಗೆ ಬರ್ತ್ಡೇ ಪಾರ್ಟಿಗಳನ್ನ ಆಚರಿಸ್ಕೊಳ್ಳೋದಕ್ಕೆ, ಹಾಗೆ ಮೆಂಬರ್ಶಿಪ್ ಇದ್ರೆ ಎಲ್ಲದಕ್ಕೂ ಅವೈಲೇಬಲ್ ಇದೆ. ಟಿಕೆಟ್ ತಗೊಂಡ್ಮೇಲೆ ಎಂಟ್ರಿಗೆ ಈ ರೀತಿ ಹ್ಯಾಂಡ್ ಬ್ಯಾಂಡ್ ಕೊಡ್ತಾರೆ. ಸೊ ಇದು ಪೇರೆಂಟ್ಸ್ಗೆ ಹಾಗೆ ಮಗುಗೆ ಇಬ್ರಿಗೂ ಇರುತ್ತೆ. ಜೊತೆಗೆ ಕ್ಯೂರಿಯಸ್ ಕಿಡ್ಸ್ ಪಾಸ್ಪೋರ್ಟ್ ಹಾಗೆ ಒಂದು ಸ್ಲಿಂಗ್ ಬ್ಯಾಗ್ ಕೂಡ ಕೊಡ್ತಾರೆ. ನಮ್ ಯುಕ್ತ ಅಂತೂ ಪಾಸ್ಪೋರ್ಟ್ ನೋಡಿ ತುಂಬಾ ಖುಷಿ ಪಡ್ಲಿ. ಪಾಸ್ಪೋರ್ಟ್ ಅಂತ ಇಲ್ಲಿ ನಿಮ್ಗೆ 1800 ಕ್ಯೂರಿಯಸ್ ಕೊಟ್ಟಿರ್ತಾರೆ. ಅಂದ್ರೆ ಮಿಕ್ಸ್ ಆಫ್ ಫಿಸಿಕಲ್ ಕ್ಯಾಶ್ ಪ್ಲಸ್ ಡಿಜಿಟಲ್ QR ಬ್ಯಾಲೆನ್ಸ್. ಕ್ಯೂರಿಯಸ್ ಕಿಡ್ಸ್ ಅನ್ನೋದೇ ಒಂದು ಹೊಸ ಕಾನ್ಸೆಪ್ಟ್. ಇದು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಲಾಂಚ್ ಆಗಿರೋದು. ಇಲ್ಲಿ ಮಕ್ಕಳು ಆಟ ಆಡೋದಷ್ಟೇ ಅಲ್ಲ, ಅವರೇ ಅರ್ನ್ ಮಾಡ್ತಾರೆ ವಿತ್ ದೇರ್ ಓನ್ ಎಫರ್ಟ್ಸ್. ಹಾಗೆ ರಿಯಲ್ ವರ್ಡ್ ಸ್ಕಿಲ್ಸ್ ನ ಅರ್ಥ ಮಾಡ್ಕೋತಾರೆ ವಿತೌಟ್ ರಿಯಲೈಸಿಂಗ್ ದೇ ಆರ್ ಲರ್ನಿಂಗ್. ಇದು ಮಕ್ಕಳಿಗೆ ಅಂತ ಮಾಡಿರುವಂತ ಹೊಸ ಪ್ರಪಂಚ ಅಂತಾನೆ ಹೇಳ್ಬಹುದು. ಇಲ್ಲಿ 100+ ಆಕ್ಟಿವಿಟೀಸ್ ವಿತ್ 7 ಡಿಫರೆಂಟ್ ಝೋನ್ಸ್ ಇದಾವೆ. ಚಾಲೆಂಜ್ ಝೋನ್, ಆಕ್ಷನ್ ಝೋನ್, ಬ್ರೈನ್ ಝೋನ್, ಕ್ರಿಯೇಟಿವ್ ಝೋನ್, ಸೋಷಿಯಲ್ ಝೋನ್, ಹಾಗೆ ಸ್ಟೇಜ್ ಝೋನ್ ಅಂಡ್ ರಿಡೆಂಪ್ಷನ್ ಝೋನ್. ಸೊ ಫಸ್ಟ್ ನಾನು ಯುಕ್ತನ್ ಕರ್ಕೊಂಡು ಹೋಗಿದ್ದು ಚಾಲೆಂಜ್ ಝೋನ್ಗೆ. ಸೊ ಚಾಲೆಂಜ್ ಝೋನ್ ಅಲ್ಲಿ ತುಂಬಾನೇ ಗೇಮ್ಸ್ ಗಳಿದಾವೆ. ಸೊ ನೀವು ನೋಡ್ತಾ ಇರಬಹುದು, ನಾನು ಕಂಪ್ಲೀಟ್ ಆಗಿ ಚಾಲೆಂಜ್ ಝೋನ್ ಅಲ್ಲಿ ಇರುವಂತಹ ಎಲ್ಲಾ ಗೇಮ್ಸ್ ಗಳನ್ನೂ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಆದ್ಮೇಲೆ ನಾನು ಆಟನೂ ಆಡ್ತೀನಿ. ನೀವು ನೋಡ್ಬೋದು ಯಾವ್ಯಾವ ಗೇಮ್ಸ್ ಗಳಿದೆ ಅಂತೇಳಿ. ಚಾಲೆಂಜ್ ಝೋನ್ಗೆ ನೀವೇನ್ ದುಡ್ಡು ಕಟ್ಟೋ ಅವಶ್ಯಕತೆ ಇರಲ್ಲ, ಫ್ರೀ ಇರುತ್ತೆ. ಸೊ ನಾವಿಲ್ಲಿ ಫಸ್ಟ್ ಬಾರ್ಬಿ ಡ್ಯಾನ್ಸ್ ಪಾರ್ಟಿ ಮಾಡ್ತಿದೀವಿ. ಸೊ ಅದನ್ನ ನೋಡ್ಕೊಂಡು ನಾವು ಡ್ಯಾನ್ಸ್ ಮಾಡ್ಬೋದು. ಇದನ್ನ ನೋಡ್ತಾ ಮಕ್ಕಳು ಕಲಿತಾರೆ, ಹಾಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಅಂಡ್ ಆ ಶೈನೆಸ್ ಕೂಡ ಹೋಗುತ್ತೆ. ಚಾಲೆಂಜ್ ಝೋನ್ ಅಲ್ಲಿ ನಿಮ್ಗೆ ಕಾಂಪಿಟೇಟಿವ್ ಗೇಮ್ಸ್ ಗಳಿರ್ತವೆ. ಸ್ಟ್ರೈಕ್ ಎ ಲೈಟ್, ಕ್ಯಾಚ್ ದ ಬಾಟನ್ಸ್, ಟಗ್ ಆಫ್ ವಾರ್, ಸೈಕ್ಲಿಂಗ್ ರೇಸ್, ಬೀನ್ ಬ್ಯಾಗ್ ಥ್ರೋನ್. ಸೊ ಈ ಚಾಲೆಂಜ್ ಝೋನ್ ನ ಪರ್ಪಸ್ ಏನಪ್ಪಾ ಅಂತಂದ್ರೆ ಹೆಲ್ದಿ ಕಾಂಪಿಟೇಷನ್, ರಿಯಾಕ್ಷನ್ ಟೈಮ್, ರೆಸಿಲೆನ್ಸ್, ಹ್ಯಾಂಡ್ಲಿಂಗ್, ವಿನ್ನಿಂಗ್ ಅಂಡ್ ಲಾಸಿಂಗ್. ಸೊ ಈ ಝೋನ್ ಅಲ್ಲಿ ನೀವು ಅರ್ನ್ ಮಾಡಬಹುದು. ವಿನ್ನರ್ಸ್ ಗೆಟ್ ಕ್ಯೂರಿಯಸ್ ಅಂಡ್ ಜೆಮ್ಸ್ ಆಲ್ಸೋ. ಈ ಕ್ಯೂರಿಯಸ್ ಕಿಡ್ಸ್ ಅನ್ನೋದೊಂದು ರೀತಿ ಲರ್ನ್ ಪ್ಲಸ್ ಅರ್ನ್ ಅಂತಾನೆ ಹೇಳ್ಬೋದು. ಅರ್ನ್ ಸೈಡ್ ಬಂದ್ರೆ ಚಿಲ್ಡ್ರನ್ಸ್ ಸ್ಟಾರ್ಟಿಂಗ್ ಅವರು ಕರೆನ್ಸಿನ ಪಡ್ಕೋತಾರೆ ಎಂಟ್ರಿಯಲ್ಲಿ ಕ್ಯೂರಿಯಸ್ ರೂಪದಲ್ಲಿ. ಹಾಗೆ ಪಡ್ಕೊಂಡಿರುವಂತಹ ಕ್ಯೂರಿಯಸ್ ನ ಅವರು ಡಿಫ್ರೆಂಟ್ ಝೋನ್ಸ್ ಗಳಲ್ಲಿ ಅವರು ಖರ್ಚು ಮಾಡಬಹುದು. ಅಷ್ಟೇ ಅಲ್ಲ, ಅವರು ಚಾಲೆಂಜಸ್ ನ ವಿನ್ ಆಗೋದ್ರಿಂದ, ಟಾಸ್ಕ್ ನ ಕಂಪ್ಲೀಟ್ ಮಾಡೋದ್ರಿಂದ, ಹಾಗೆ ಗ್ರಾಸರಿ ಸ್ಟೋರ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಕೂಡ ಅವರು ಕ್ಯೂರಿಯಸ್ ನ ಅರ್ನ್ ಮಾಡಬಹುದು. ಸೊ ಇದರಿಂದ ಅವರು ಬಜೆಟಿಂಗ್, ಸೇವಿಂಗ್ ವರ್ಸಸ್ ಸ್ಪೆಂಡಿಂಗು, ಹಾಗೆ ಫೈನಾನ್ಷಿಯಲ್ ಲಿಟ್ರಸಿನ ಅವರು ಅರ್ಥ ಮಾಡ್ಕೋತಾರೆ. ಸೊ ಇಷ್ಟೆಲ್ಲ ಅರ್ನ್ ಸೈಡ್ ಇಂದ ಅರ್ಥ ಮಾಡ್ಕೋಬಹುದು. ಇನ್ನು ಲರ್ನ್ ಸೈಡ್ ಬರೋದಾದ್ರೆ ಇಲ್ಲಿ 100+ ಆಕ್ಟಿವಿಟೀಸ್ ಅಕ್ರಾಸ್ 7 ಝೋನ್ ಇದೆ. ಸೊ ಇದರಿಂದ ಅವರು ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ, ಫಿಸಿಕಲ್ ಕೋಆರ್ಡಿನೇಷನ್, ಕಾನ್ಫಿಡೆನ್ಸ್, ಕೊಲಾಬರೇಷನ್ ಬಗ್ಗೆ ಅರ್ಥ ಮಾಡ್ಕೋತಾರೆ. ಸೊ ಯಾವುದೇ ರೀತಿ ಟೆಕ್ಸ್ಟ್ ಬುಕ್ಸ್ ಬೇಡ, ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಬೇಡ. ಸೊ ನೋಡೋದ್ರ ಮೂಲಕ, ಆಡೋದ್ರ ಮೂಲಕ ಅವರು ಕಲ್ತ್ಕೋತಾರೆ. ಇದರ ಮ್ಯಾಜಿಕ್ ಏನಪ್ಪಾ ಅಂತಂದ್ರೆ, ಕಿಡ್ಸ್ ಏನ್ ಅನ್ಕೋತಾರೆ, ನಾವು ಆಟ ಆಡ್ತಿದೀವಿ ಅನ್ಕೋತಾರೆ. ಅಂಡ್ ಪೇರೆಂಟ್ಸ್ ಸಿ ದೆಮ್ ಲರ್ನಿಂಗ್. ಅಟ್ ದ ಎಂಡ್ ಪ್ರೂಫ್ ಕೂಡ ಇರುತ್ತೆ. ಏನಪ್ಪಾ ಅಂದ್ರೆ ಸ್ಟ್ಯಾಂಪ್ಸು, ಜೆಮ್ಸ್, ಬ್ಯಾಡ್ಜಸ್, ಪ್ರೈಸಸ್ ಅರ್ನ್ಡ್ ಥ್ರೂ ಎಫರ್ಟ್ಸ್. ಸೊ ನೋಡಿದ್ರಲ್ಲ ನೀವು, ಜಸ್ಟ್ ನಾನು ಇನ್ನು ಚಾಲೆಂಜ್ ಝೋನ್ ಅಲ್ಲಿ ಇದ್ದೀನಿ ಅಷ್ಟೇ. ಎಷ್ಟೆಲ್ಲ ಗೇಮ್ಸ್ನ ಅವರು ಡಿಸೈನ್ ಮಾಡಿದ್ದಾರೆ. ಸೊ ಗೇಮ್ನ ಡಿಸೈನ್ ಮಾಡೋದಷ್ಟೇ ಅಲ್ಲ, ಅದರಿಂದ ಮಕ್ಕಳು ಅರ್ಥ ಮಾಡ್ಕೋತಾರೆ, ಲರ್ನ್ ಕೂಡ ಮಾಡ್ತಾರೆ. ಸೊ ನನ್ನ ಮಗಳಂತೂ ತುಂಬಾನೇ ಎಕ್ಸೈಟ್ ಆದ್ಲು. ಸೊ ತುಂಬಾನೇ ಇಷ್ಟಪಟ್ಲು. ಎಲ್ಲ ಗೇಮ್ಸ್ನು ಅವಳು ಆಡಿದ್ಲು. ಅವಳ ಜೊತೆಗೆ ನಾನು ಕೂಡ ಆಡಿದೆ. ಸೊ ನಾನು ಕೂಡ ಮಜಾ ಮಾಡಿದೆ. ಅವಳಂತೂ ಯಾವ ಗೇಮು ಕೂಡ ಬಿಡಲಿಲ್ಲ. ಎಲ್ಲಾನು ಹುಡುಕಿ ಅಮ್ಮ ಇದನ್ನ ಆಡ್ತೀನಿ ಅಂತ ಎಲ್ಲ ಗೇಮ್ನು ಆಡಿದ್ಲು. ಸೊ ಈಗ ನೆಕ್ಸ್ಟ್ ನಾವು ಹೋಗ್ತಿರೋದು ಆಕ್ಷನ್ ಝೋನ್ಗೆ. ಸೊ ಆಕ್ಷನ್ ಝೋನ್ಗೆ ಹೋಗ್ಬೇಕಂದ್ರೆ ನೀವು 500 ಕ್ಯೂರಿಯಸ್ನ ಕೊಡಬೇಕಾಗುತ್ತೆ. ಹಾಗೆ ಅಲ್ಲಿ ಸಾಕ್ಸ್ ಕೂಡ ಕೊಡ್ತಾರೆ. ಸೊ ಸಾಕ್ಸ್ಗೆ 100 ಕ್ಯೂರಿಯಸ್ ಇರುತ್ತೆ. ಸೊ ನಾವು ಪ್ರತಿ ಒಂದು ಎಂಟ್ರಿಗೆ ಹೋಗ್ಬೇಕಂದ್ರೂ ಅವರು ಈ ತರ ಸ್ಟ್ಯಾಂಪ್ ನ ಹಾಕ್ತಾರೆ. ಇಲ್ಲಿ ನಿಮ್ಗೆ ಟ್ರಾಂಪೋಲಿನ್ಸ್ ಮತ್ತೆ ಸಾಫ್ಟ್ ಪ್ಲೇ ಇರುತ್ತೆ. ಜೊತೆಗೆ ನಿಮ್ಗೆ ಇಲ್ಲಿ ಫಿಸಿಕಲ್ ಎನರ್ಜಿ ರಿಲೀಸ್ ಕೂಡ ಆಗುತ್ತೆ. ಸೊ ಇದರ ಪರ್ಪಸ್ ಏನಪ್ಪಾ ಅಂತಂದ್ರೆ, ಆಕ್ಷನ್ ಝೋನ್ ನ ಪರ್ಪಸ್ ಏನಂತಂದ್ರೆ ಇಲ್ಲಿ ನಿಮ್ಮ ಎನರ್ಜಿನ ಬರ್ನ್ ಮಾಡುತ್ತೆ, ಹಾಗೆ ಮೋಟರ್ ಸ್ಕಿಲ್ಸ್ ನ ಡೆವಲಪ್ ಕೂಡ ಮಾಡುತ್ತೆ, ಮತ್ತೆ ಕ್ಲಾಸಿಕ್ ಫನ್ ನ ಕೂಡ ಕೊಡುತ್ತೆ. ಇಲ್ಲಿ ಮಕ್ಕಳೊಂದು ತುಂಬಾ ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂಡ್ ಇಲ್ಲಿನ ಗೇಮ್ಸ್ ಅಷ್ಟೇ ತುಂಬಾನೇ ಇನೋವೇಟಿವ್ ಆಗಿತ್ತು. ನಮ್ ಯುಕ್ತ ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಅವ್ರ ಜೊತೆಗೆ ನಾನು ಕೂಡ ಎಂಜಾಯ್ ಮಾಡಿದೆ. ಸೊ ಇದು ನೋಡಿ, ಇದು ಜಂಪ್ ಮಾಡ್ತಾ ನಾವು ಬ್ಯಾಸ್ಕೆಟ್ ಬಾಲ್ಗೆ ಹಾಕೋದು. ನಾನು ತುಂಬಾ ಟ್ರಯಲ್ಸ್ ಆದ್ಮೇಲೆ ನಾನು ವಿನ್ ಆಗಿದ್ದು. ಅಂಡ್ ನಮ್ ಯುಕ್ತ ನಾನು ಆಡ್ತೀನಿ ಅಂತ ಆಡಿದ್ಲು, ಬಟ್ ಅವಳು ಆಡೋದಿಲ್ಲ. ಅವಳು ಹಂಗೆ ಅಮ್ಮ ನನ್ನ ಕೈಲಿ ಆಗಲ್ಲ ಹೋಗಮ್ಮ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಲು. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಆ್ಯಕ್ಷನ್ ಝೋನಲ್ಲಿ ಇದು. ಸೊ ಇದಂತೂ ಬಿದ್ದರೆ ಫುಲ್ಲು ಸಾಫ್ಟ್ ಆಗಿತ್ತು. ಏನು ಕೂಡ ಏಟಾಗಲ್ಲ, ಮಕ್ಕಳು ಕೂಡ ತುಂಬ ಮಜಾ ಮಾಡ್ಬೋದು. ಸೊ ಇಲ್ಲಿ ವಾಲ್ ಕ್ಲೈಂಬ್ ಇದೆ. ಸೊ ಈ ವಾಲ್ ಕ್ಲೈಂಬ್ನ ನೀವು ಸ್ಪೀಡಾಗಿ ಮಾಡಿದ್ರೆ ಇದ್ರ ಮೂಲಕ ಕೂಡ ನೀವು ಕ್ಯೂರಿಯಸ್ನ ಪಡ್ಕೋಬೋದು. ಆ್ಯಂಡ್ ವಾಲ್ಕೆನೋ ಸ್ಲೈಡ್ ಕೂಡ ಇದೆ. ಇಲ್ಲೂ ಕೂಡ ನೀವು ಕಾಂಪಿಟೇಷನ್ನ ಅಟೆಂಡ್ ಮಾಡ್ಬೋದು. ಸೊ ಕಾಂಪಿಟೇಷನಲ್ಲಿ ನೀವೇನಾದರೂ ಇಲ್ಲಿ ಸ್ಪೀಡಾಗಿ ಹೋದರೆ ಇಲ್ಲೂ ಕೂಡ
ಕ್ಯೂರಿಯಸ್ನ ಗೆಲ್ಬೋದು. ಬಟ್ ನಮ್ಮ ಯುಕ್ತ ನನ್ನ ಕಾಂಪಿಟೇಷನ್ ಆಗೋದಿಲ್ಲ ಅಂತಂದ್ಲು, ಯಾಕಂದರೆ ಅವಳು ತುಂಬ ಚಿಕ್ಕವಳಿದ್ದಾಳೆ ಆ್ಯಂಡ್ ಅವಳು ಸ್ವಲ್ಪ ಹೆದರ್ಕೋತಾಳೆ. ಸೊ ಅದಕ್ಕೋಸ್ಕರ ಅವಳು ಕಾಂಪಿಟೇಷನ್ ಮಾಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಗುಡ್ ಗೇಮ್ ಅಂತೇಳಿ. ಸೊ ಇದು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ಅವ್ರ ಮೇಲಿಂದ ಬಿದ್ದರೂ ಅವ್ರಿಗೊಂದು ಸ್ವಲ್ಪ ಕೂಡ ಏಟಾಗಲ್ಲ, ಯಾಕಂದರೆ ಇದು ಫುಲ್ಲು ಬಾಲ್ಸ್ ಎಲ್ಲ ಇಟ್ಟಿರೋದ್ರಿಂದ ಸೊ ಬಾಲ್ ಮೇಲೆ ಬಿದ್ದರೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಲ್ಲಿ ಪುಟಾಣಿ ಗೇಮ್ಸ್ಗಳು. ಸೊ ಇಲ್ಲಿ ವ್ಯಾಕ್ಯೂಮ್ ಬಾಲ್ನ ಹೇಳ್ಕೊಳ್ಳೋವಂತಹ ವ್ಯಾಕ್ಯೂಮ್ ಪೈಪ್ನ ಇಟ್ಟಿದ್ದಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಾವು ಆ ಡಿಜಿಟಲ್ ಗೊಂಬೆಗಳಿಗೆ ಹೊಡೆದ್ರೆ ಅದೆಲ್ಲ ಸ್ಮ್ಯಾಶ್ ಆಗ್ತಾಯಿತ್ತು. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು, ಅದನ್ನು ಕೂಡ ನಾನು ಆಟ ಆಡಿದೆ. ಅದಾದಮೇಲೆ ಯುಕ್ತ ಫುಲ್ಲು ಮೇಲೆಲ್ಲ ಹತ್ತಿ ಅದರಲ್ಲೆಲ್ಲ ಆಟ ಆಡಿದ್ಲು, ಸಖತ್ತಾಗಿತ್ತು, ಸಖತ್ ಮಜಾ ಮಾಡಿದ್ಲು. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಆ್ಯಕ್ಷನ್ ಝೋನಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಮಕ್ಕಳು ಇಲ್ಲಿ ಕಲಿಯೋದ್ರ ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಮಾಡ್ಕೋತಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಈವನ್ ಯುಕ್ತ ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಸೊ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸ್ಟೇಜ್ ಝೋನ್ಗೆ. ಸೊ ಸ್ಟೇಜ್ ಝೋನ್ಗೆ ನೀವು ಯಾವುದೇ ರೀತಿ ಕ್ಯೂರಿಯಸ್ ಕೂಡ ಅವಶ್ಯಕತೆ ಇರಲ್ಲ, ಇದು ಫ್ರೀ ಎಂಟ್ರಿ ಇರುತ್ತೆ. ಸೊ ಇದರ ಪರ್ಪಸ್ ಏನಪ್ಪ ಅಂದರೆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ, ಪಬ್ಲಿಕ್ ಸ್ಪೀಕಿಂಗ್, ಪರ್ಫಾರ್ಮೆನ್ಸ್ ಸ್ಕಿಲ್ಸ್, ಹಾಗೆ ಓವರ್ಕಮಿಂಗ್ ಶೈನೆಸ್. ಹಾಗೆ ಇಲ್ಲೇ ಓವರ್ ಬೋರ್ಡಿಂಗ್, ಹುಲ್ಲಾ ಹುಪ್ಪಿಂಗ್, ಹಾಗೆ ಜಿಮ್ನಾಸ್ಟಿಕ್ ಕೂಡ ಸಂಜೆ ಹೊತ್ತು ಮಾಡ್ತಾರೆ. ಇದೊಂದು ರೀತಿ ಶೈನ್ ಝೋನ್ ಅಂತಾನೆ ಹೇಳ್ಬೋದು. ನಮ್ ಯುಕ್ತ ಕೂಡ ವಿನ್ ಆದ್ಲು ಕಾಂಪಿಟೇಷನ್. ವಿನ್ ಆಗಿದ್ದಕ್ಕೆ ಜೆಮ್ ಕೂಡ ಕೊಟ್ಟರು. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬ್ರೈನ್ ಝೋನ್ ಮತ್ತೆ ಕ್ರಿಯೇಟಿವ್ ಝೋನ್ಗೆ. ಸೊ ಬನ್ನಿ ಹೋಗುವ. ಸೊ ಫಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು ಬ್ರೈನ್ ಝೋನ್. ಇದು ಕೂಡ ಫ್ರೀ ಎಂಟ್ರಿ ಇರುತ್ತೆ. ಸೊ ಬ್ರೈನ್ ಝೋನಲ್ಲಿ ನಿಮಗೆ ಇಷ್ಟೆಲ್ಲ ಆಕ್ಟಿವಿಟೀಸ್ಗಳು ಇರ್ತವೆ. ಸೊ ನಾನು ಕಂಪ್ಲೀಟ್ ಆಕ್ಟಿವಿಟೀಸ್ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ನಮ್ಮ ಯುಕ್ತ ಪಜಲ್ಸ್ನ ಮಾಡ್ತಾ ಇದ್ದಾಳೆ. ಸೊ ನೀವು ನೋಡ್ತಾ ಇರ್ಬೋದು ಅವಳು ಎಷ್ಟು ಸ್ಪೀಡಾಗಿ ಕಾನ್ಫಿಡೆಂಟಾಗಿ ಮಾಡ್ತಿದ್ಲು ಅಂತಂದರೆ ಅವಳೇ ಅದನ್ನು ಹುಡುಕಿ ಸರ್ಚ್ ಮಾಡಿ ಮಾಡ್ತಾ ಇದ್ಲು. ಸೊ ನನಗೆ ಅದು ತುಂಬಾ ಇಷ್ಟ ಆಯಿತು. ಇದರಿಂದ ಅವ್ರ ಬ್ರೈನ್ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಬ್ರೈನ್ ಝೋನಲ್ಲಿ ನಿಮಗೆ ಪಜಲ್ಸು, ಕೋಡಿಂಗ್ ರಾಬರ್ಟ್ಸು, ಇಂಟ್ರಾಕ್ಟಿವ್ ಸೈನ್ಸ್ ಗೇಮ್ಸು, ಪ್ರೊಜೆಕ್ಷನ್ ಗೇಮ್ಸು, ಹಾಗೆ ಮೇಸ್ ಚಾಲೆಂಜಸ್ ಕೂಡ ಇರುತ್ತೆ. ಅಂಡ್ ಬ್ರೈನ್ ಝೋನ್ನ ಪರ್ಪಸ್ ಏನಪ್ಪಾ ಅಂತಂದ್ರೆ ಲಾಜಿಕ್ಕು, ಸ್ಪೆಟಿಕಲ್ ರೀಸನಿಂಗ್, ಕೋಡಿಂಗ್ ಬೇಸಿಸ್, ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ತುಂಬಾನೇ ಸ್ಪೀಡ್ ಆಗ್ತಾರೆ. ಸೊ ಇದೊಂದು ರೀತಿ ಥಿಂಕ್ ಝೋನ್ ಅಂತಾನೆ ಹೇಳ್ಬೋದು. ಸೊ ನೋ ಫಿಸಿಕಲ್ ಎಕ್ಸ್ಟ್ರಾಕ್ಷನ್, ಪ್ಯೂರ್ ಮೆಂಟಲ್ ಎಂಗೇಜ್ಮೆಂಟ್. ಸೊ ಇಲ್ಲೂ ಅಷ್ಟೇ ಯುಕ್ತ ಜೊತೆ ನಾನು ಆಟ ಆಡಿದೆ. ಸೊ ಯುಕ್ತ ತುಂಬಾ ಇಷ್ಟಪಟ್ಲು. ಇಲ್ಲೂ ಕೂಡ ಅವಳೇ ನನಗೆ ಬಂದು ಹೇಳ್ತಿದ್ಲು, ಮಮ್ಮಿ ಇವಾಗ ಅದನ್ನ ಇಡಿ ಅಂತೇಳಿ ಅವಳೇ ಎಕ್ಸ್ಪ್ಲೈನ್ ಮಾಡ್ತಿದ್ಲು. ಆ್ಯಂಡ್ ಎಲ್ಲ ಗೇಮ್ಸು ಅಷ್ಟೇ ಇಲ್ಲಿ ತುಂಬಾ ತಲೆ ಯೂಸ್ ಮಾಡಿ ಆಡುವಂತಹ ಗೇಮ್ಸ್ಗಳು. ಅವಳಂತೂ ಇಲ್ಲಿರೋ ಗೇಮ್ನ ಯಾವುದು ಬಿಡದೆ ಅವಳ ಏಜಿಗೆ ತಕ್ಕಂಗಿರುವಂಥ ಎಲ್ಲ ಗೇಮ್ನ ಅವಳು ಕವರ್ ಮಾಡಿದ್ಲು. ಸೊ ನೆಕ್ಸ್ಟ್ ನಾವು ಹೋಗ್ತಿರೋದು ಕ್ರಿಯೇಟಿವ್ ಝೋನ್ಗೆ. ಇದು ಕೂಡ ಫ್ರೀ ಎಂಟ್ರಿ. ನೀವೇನಾದರೂ ಅಲ್ಲಿ ಮೆಟೀರಿಯಲ್ ತೊಗೊಂಡ್ರೆ ಮಾತ್ರ ಪೇ ಮಾಡಬೇಕು. ಸೊ ಇಲ್ಲಿ ನಿಮಗೆ ಡ್ರಾ ಅಲೈವ್, ಹಂಗಂದ್ರೆ ನೀವೇನೇ ಡ್ರಾಯಿಂಗ್ ಮಾಡಿದ್ರು ಅದು ಸ್ಕ್ರೀನ್ ಮೇಲೆ ಲೈಫ್ ಆಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಯಾವ್ಯಾವ ಗೇಮ್ಸ್ ಇರುತ್ತೆ ಅಂದರೆ ಡಿಜಿಟಲ್ ಪೋಟ್ರಿ, ಹಾಗೆ ಗೇಂಟ್ ಲೈಟ್ ಬ್ರೈಟ್, ಸ್ಟಾಪ್ ಮೋಷನ್ ಸ್ಟೇಷನ್, 3D ಪೆನ್, ಡೂಡಲ್ ವಾಲ್, ಬಿಲ್ಡಿಂಗ್ ಆಕ್ಟಿವಿಟೀಸ್ ಎಲ್ಲಾನು ಇರುತ್ತೆ. ಸೊ ಈ ಕ್ರಿಯೇಟಿವ್ ಝೋನ್ನ ಪರ್ಪಸ್ ಏನಪ್ಪಾ ಅಂತಂದ್ರೆ ಸೆಲ್ಫ್ ಎಕ್ಸ್ಪ್ರೆಷನ್, ಡಿಸೈನ್ ಥಿಂಕಿಂಗ್, ಫೈನ್ ಮೋಟರ್ ಸ್ಕಿಲ್ಸ್, ಹಾಗೆ ಇಮ್ಯಾಜಿನೇಷನ್ ಎಲ್ಲಾನು ನೀವು ಇದರಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ದಿಸ್ ಈಸ್ ಅ ಮೇಕ್ ಝೋನ್, ಅಂದರೆ ದೇ ಕ್ರಿಯೇಟ್ ಸಮಥಿಂಗ್ ಟ್ಯಾಂಗಿಬಲ್. ಸೊ ಇಲ್ಲಿ ನಾನು ಯುಕ್ತ ಸ್ಟಾಪ್ ಮೋಷನ್ ಸ್ಟೇಷನ್ನ ಟ್ರೈ ಮಾಡ್ತಿದ್ದೀವಿ. ಇಲ್ಲಿ ಫೋಟೋ ಪಟ ಅಂತ ಕ್ಲಿಕ್ ಆಗ್ತಾನೆ ಇರುತ್ತೆ. ನಾವು ಡಿಫ್ರೆಂಟ್ ಪೋಸಸ್ನ ಕೊಡ್ತಾ ಇರಬೇಕು. ಅದಾದಮೇಲೆ ನೋಡಿ ಈ ರೀತಿ ಸ್ಪೀಡಾಗಿ ಅದಾಗದೆ ಬರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಡಿಜಿಟಲ್ ಪೇಂಟಿಂಗ್ ಕೂಡ ಇದೆ. ಸೊ ಅದರಲ್ಲಿ ನಾವು ನಮ್ಮ ಒಂದು ಫೋಟೋನ ಬರುತ್ತೆ, ಅದಕ್ಕೆ ಡಿಜಿಟಲ್ ಪೇಂಟಿಂಗ್ನ ನಾವು ಮಾಡ್ಕೋಬೋದು. ಆ್ಯಂಡ್ ಡಿಜಿಟಲ್ ಪಾಟ್ರಿ ಕೂಡ ಇದೆ. ಸೊ ನೀವು ಲೈವ್ ಆಗಿ ಪಾಟ್ರಿ ಮಾಡೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಂಗೆ ಡೂಡಲ್ ವಾಲ್ ಮತ್ತು ಕ್ಲೇ ಸ್ಟೇಷನ್ ಕೂಡ ಇದೆ. ಆ್ಯಂಡ್ ನಮ್ಮ ಯುಕ್ತ ಲೈವ್ ಎಕ್ಸ್ಪೀರಿಯನ್ಸ್ನ ಮಾಡಬೇಕು ಅಂತೇಳಿ
50 ಕ್ಯೂರೋಸ್ನ ಕೊಟ್ಟು ಈ ಡ್ರಾಯಿಂಗ್ನ ತಗೊಂಡ್ಲು. ಇದರಲ್ಲಿ ಫಿಶ್ ಡ್ರಾಯಿಂಗ್ ಇದೆ, ಅದ್ರ ಮೇಲೆ ಅವಳು ಡ್ರಾಯಿಂಗ್ ಮಾಡಬೇಕು. ಸೊ ಡ್ರಾಯಿಂಗ್ ಮಾಡಿದ್ಮೇಲೆ ನೀವು ಒಂದು ಮ್ಯಾಜಿಕ್ ತೋರಿಸ್ತೀನಿ. ಈ ಮ್ಯಾಜಿಕ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಸೊ ನಾವು ಇಲ್ಲಿಟ್ಟಿರುವಂತಹ ಫಿಶ್ಶು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಸೊ ಇದನ್ನ ನೋಡಿ, ಇದು ಯುಕ್ತನ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇದು ನೋಡಿ ಅವಳು ತುಂಬ ಖುಷಿ ಪಟ್ಲು. ಅವಳು ಡ್ರಾ ಮಾಡಿರುವಂತಹ ಫಿಶ್ಶು ಸ್ಕ್ರೀನ್ ಮೇಲೆ ಬಂದಿರೋದು ನೋಡಿ ಅವಳು ಸಖತ್ ಮಜಾ ಮಾಡಿದ್ಲು. ಸೊ ನೋಡ್ತಾ ಇರ್ಬೋದು, ಅವಳು ಡ್ರಾ ಮಾಡಿರುವಂತಹ ಫಿಶ್ಶು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ. ಅವಳು ಫಿಶ್ ಮಧ್ಯದಲ್ಲಿ ಅವಳು ಯುಕ್ತ ಅಂತ ಕೂಡ ಬರ್ತಿದ್ದಾಳೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಆ ಫಿಶ್ ಹೋಗ್ತಾ ಇದೆ. ಹಾಗೆ ಅಲ್ಲಿ ಡ್ಯೂಡಲ್ ವಾಲ್ ಕೂಡ ಇದೆ. ಸೊ ಅವಳು ನಾನು ಅಲ್ಲೂ ಕೂಡ ಹೋಗಿ ನಾನು ಸ್ಕೆಚ್ ಮಾಡ್ತೀನಿ ಅಂತೇಳಿ ಅವಳು ಪೇಂಟ್ ಮಾಡಿದ್ಲು. ಸೊ ತುಂಬಾ ಚೆನ್ನಾಗಿತ್ತು ಈ ಝೋನ್ ಕೂಡ. ಅವಳು ಸಖತ್ ಮಜಾ ಮಾಡಿದ್ಲು. ಅಷ್ಟೇ ಅಲ್ಲ, ಇಲ್ಲಿ ಲೈಬ್ರರಿ ಕೂಡ ಇದೆ. ಸೊ ಲೈಬ್ರರಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಹೋಗಿ ಲೈಬ್ರರಿಲಿ ಇವ್ರು ಈ ರೀತಿ ಡ್ರಾ ಕೂಡ ಮಾಡ್ಬೋದು. ಅದಕ್ಕೆ ಏನೇನು ಬೇಕೋ ಎಲ್ಲಾನು ಅವ್ರು ಕೊಡ್ತಾರೆ, ಬಟ್ ಅದಕ್ಕೆ ಸಪ್ರೇಟ್ ಚಾರ್ಜಸ್ಗಳಿರ್ತವೆ. ಆ್ಯಂಡ್ ಅವಳು ನಂಗೆ ಕುತ್ಕೊಂಡು ಒಂದು ಬುಕ್ ಓದ್ತೀನಿ ಮಮ್ಮಿ ಅಂದ್ಬಿಟ್ಟು ಅಲ್ಲಿರೋ ಡಯಾಗ್ರಾಮ್ಸ್ನ ನೋಡ್ತಾ ಇದ್ಲು. ಆ್ಯಂಡ್ ನಾನು ಕೂಡ ಕುತ್ಕೊಂಡು ಬುಕ್ ಓದ್ತದೆ. ಇಲ್ಲಿ ನೀವು ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಸೊ ನಿಮಗೆ ಸಾಕಾಯಿತು ಅಂದರೆ ಲೈಬ್ರರಿಲಿ ಕುತ್ಕೊಂಡು ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಹೋಗಿದ್ದೆ ಸೋಷಲ್ ಝೋನ್ಗೆ. ಸೋಷಲ್ ಝೋನ್ ಅಂತೂ ನನ್ನ ಮಗಳಿಗೆ ಸಖತ್ ಇಷ್ಟ ಆಯಿತು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ. ಸೊ ನೀವೇನಾದ್ರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ನಿಮ್ಮ ಮಕ್ಳದ ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಬಂದ್ಬಿಟ್ಟು ಇಲ್ಲಿ ಪಾರ್ಟಿ ಹಾಲಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕ್ಯಾಂಡಿ ಸ್ಟೇಷನ್, ಪಿಜ್ಜಾ ಸ್ಟೇಷನ್, ಬರ್ಗರ್ ಸ್ಟೇಷನ್, ಬೇಕಿಂಗ್ ಸ್ಟೇಷನ್, ಹೈಪರ್ ಮಾರ್ಕೆಟ್ ಅಂತೇಳಿ ಡಿಫ್ರೆಂಟ್ ಆಗಿದೆ. ಸೊ ಇದು ಕೂಡ ಫ್ರೀ ಎಂಟ್ರಿ. ನೀವೇನಾದ್ರೂ ಇಂಗ್ರೀಡಿಯೆಂಟ್ಸ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ಮಾತ್ರ ಪೇ ಮಾಡಬೇಕಾಗುತ್ತೆ, ಅದು ಕ್ಯೂರೋಸ್ ರೂಪದಲ್ಲಿ. ಇಲ್ಲಿ ನನ್ನ ಮಗಳು ವೆಜ್ ಪಿಜ್ಜಾ ಮಾಡೋದಕ್ಕೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದಾಳೆ. ಸೊ ನೋಡಿ, ಅವರು ಲೈವ್ ಆಗಿ ಶಾಪಿಂಗ್ ಮಾಡ್ಬೋದು. ಅದರಿಂದ ಅವರು ತುಂಬಾನೇ ಖುಷಿ ಪಡ್ತಾರೆ. ಸೊ ಇಲ್ಲಿ ಡಿಫ್ರೆಂಟ್ ಫುಡ್ ಸ್ಟೇಷನ್ ಇರೋದ್ರಿಂದ ಕಿಡ್ಸ್ ಮೇಕ್ ದೇರ್ ಓನ್ ಪಿಜ್ಜಾ, ಬರ್ಗರ್, ಡೆಸರ್ಟ್ಸ್ ಆಲ್ಸೋ ಹಿಯರ್. ಸೊ ಇದರ ಪರ್ಪಸ್ ಏನಪ್ಪಾ ಅಂದರೆ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ಸ್, ಕೊಲಾಬ್ರೇಷನ್, ಇಂಡಿಪೆಂಡೆನ್ಸ್, ಹಾಗೆ ರಿಯಲ್ ವರ್ಡ್ ಟಾಸ್ಕ್ಗಳನ್ನ ಅವರು ಮಾಡ್ಬೋದು. ಸೊ ಇದನ್ನ ಡೂ ಝೋನ್ ಅಂತಾನೂ ಕೂಡ ಹೇಳ್ತಾರೆ, ರಿಯಲ್ ಟಾಸ್ಕ್ ವಿತ್ ರಿಯಲ್ ಔಟ್ಕಮ್ಸ್. ಸೊ ಇಲ್ಲಿ ಯುಕ್ತ ವೆಜ್ ಪಿಜ್ಜಾ ಮಾಡೋದಕ್ಕೆ ಏನೇನೆಲ್ಲ ಪ್ರಾಡಕ್ಟ್ಸ್ ಬೇಕು ಅಂತೇಳಿ ಅವಳ ಅಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ಲು. ಅದಾದಮೇಲೆ 120 ಕ್ಯೂರೋಸ್ನ ಕೊಟ್ಲು. ಹಾಗೆ ಅವರು ಪಾಸ್ಪೋರ್ಟಲ್ಲಿ ಸ್ಟ್ಯಾಂಪ್ ಕೂಡ ಹಾಕಿದ್ರು. ಇದಾದಮೇಲೆ ಇರೋದು ಬ್ಯೂಟಿಫುಲ್ ಟಾಸ್ಕು. ಏನಪ್ಪ ಅಂದರೆ ಅವಳು ಪಿಜ್ಜಾ ಸ್ಟೇಷನ್ಗೆ ಹೋಗಿ ಇದನ್ನು ಕೊಟ್ಟರೆ ಅವರು ಅವಳ ಕೈಯಲ್ಲೇ ಪಿಜ್ಜಾ ಮಾಡಿಸ್ತಾರೆ. ಸೊ ಇದನ್ನು ನಾನು ನೋಡೋದಕ್ಕೆ ಕಾಯ್ತಾ ಇದೆ. ಬಿಕಾಸ್ ಅವರು ಕೂಡ ಕಣ್ಣಾರೆ ಪಿಜ್ಜಾನ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಬೋದು, ಜೊತೆಗೆ ಅವರು ಕೂಡ ಅದನ್ನು ಮಾಡ್ಬೋದು. ಸೊ ಅವರಲ್ಲಿ ಅವಳ ಕೈಲೇ ಮಾಡಿಸ್ತಾ ಇದ್ರು. ನಂಗೆ ಅದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವಳು ಕೂಡ ತುಂಬ ಖುಷಿ ಪಟ್ಲು. ಅವಳು ಸಖತ್ ಎಕ್ಸೈಟ್ ಆಗಿದ್ಲು, ಮಮ್ಮಿ ನಾನು ಪಿಜ್ಜಾ ಮಾಡ್ತೀನಿ ಅಂತೇಳಿ. ಆ್ಯಂಡ್ ಅಲ್ಲಿ ಅವಳು ಏನೇನೆಲ್ಲ ಬ್ಯಾಸ್ಕೆಟಲ್ಲಿ ಪರ್ಚೇಸ್ ಮಾಡಿರ್ತಾಳಲ್ಲ, ಸೊ ಅದೇ ಪ್ರಾಡಕ್ಟ್ಸ್ನೇ ಹಾಕಿ ಅವರು ಇಲ್ಲಿ ಪಿಜ್ಜಾನ ಮಾಡಿಕೊಡ್ತಾರೆ. ಸೊ ಅವಳು ಏನೇನೆಲ್ಲ ಪ್ರಾಡಕ್ಟ್ ಬೇಕು ಅಂತೇಳಿ ಆ ಬ್ಯಾಸ್ಕೆಟ್ಗೆ ಹಾಕಿದ್ಲಲ್ಲ, ಅದೆಲ್ಲ ಪ್ರಾಡಕ್ಟ್ನು ಇಲ್ಲಿ ಅವ್ರ ಕೈ ಕೊಡ್ತಾ ಇರ್ತಾರೆ. ಸೊ ಅವಳು ಅದನ್ನು ಟಾಪಿಂಗ್ಸ್ಗಳನ್ನೆಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಅವಳು ಪಿಜ್ಜಾ ರೆಡಿ ಮಾಡ್ತಾಳೆ. ಸೊ ಇದೊಂದು ತುಂಬಾ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಅವಳು ಕೂಡ ಸಖತ್ ಖುಷಿ ಪಟ್ಲು. ಸೊ ವೇಟ್ ಫಾರ್ ಅವರ್ ಪಿಜ್ಜಾ. ಅವಳ ಪಿಜ್ಜಾ ಯಾವ ರೀತಿ ಆಗುತ್ತೆ ಅಂತ ನೋಡಿರಂತೆ. ಹಾಗೆ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಏರಿಯಾ ಕೂಡ ಇದೆ. ಸೊ ಈ ಕನ್ಸ್ಟ್ರಕ್ಷನ್ ಕಾರ್ನರಲ್ಲಿ ಅವರು ಬಿಲ್ಡ್ ಸ್ಟ್ರಕ್ಚರ್ಸ್ ವಿತ್ ರಿಯಲಿಸ್ಟಿಕ್ ಚೈಲ್ಡ್ ಸೇಫ್ ಬ್ರಿಕ್ಸ್. ಸೊ ಸೇಫ್ ಬ್ರಿಕ್ಸಿಂದ ಅಂದರೆ ಈ ಬ್ರಿಕ್ಸ್ ಬಂದ್ಬಿಟ್ಟು ತುಂಬಾ ಸೇಫ್ ಇದೆ. ಅಂದರೆ ಥರ್ಮಾಕೋಲಿಂದ ಮಾಡಿರೋದು ಅನಿಸುತ್ತೆ. ಸೊ ತುಂಬಾ ಸೇಫ್ ಬ್ರಿಕ್ಸಿಂದ ಅವಳು ಮಾಡಿದ್ಲು. ಇದು ಮುಗಿಸೋ ಅಷ್ಟರಲ್ಲಿ ಅವಳು ಪಿಜ್ಜಾ ರೆಡಿ ಆಯಿತು. ಬಂದ್ಲು ಪಿಜ್ಜಾ ಇಟ್ಕೊಂಡು, ನೋಡು ಮಮ್ಮಿ ಪಿಜ್ಜಾ ಸಖತ್ತಾಗಿದೆ ಅಂತೇಳಿ ಅವಳು ಟೇಸ್ಟ್ ಕೂಡ ಮಾಡಿದ್ಲು. ರಿಯಲಿ ಸಖತ್ ಟೇಸ್ಟಿಯಾಗಿತ್ತು. ಹಾಗೆ ಇಲ್ಲಿ ಕೆಫೆ ಕೂಡ ಇದೆ. ಕೆಫೆಲಂತೂ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸಖತ್ ಆಸಮ್ ಆಗಿತ್ತು. ಆ್ಯಂಡ್ ನಾವಿಲ್ಲಿ ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ಮತ್ತು ಸ್ಪ್ರೈಟ್ನ ತೊಗೊಂಡ್ವಿ. ಯುಕ್ತ ಅದನ್ನು ಕೂಡ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದ್ಲು. ನೆಕ್ಸ್ಟ್ ನಾವು ಹೋಗಿದೆ ರಿಡಂಪ್ಷನ್ ಝೋನ್ಗೆ. ನೀವು ಅರ್ನ್ ಮಾಡಿರುವಂತಹ ಕ್ಯೂರಿಯಸ್ ಅಲ್ಲಿ ನೀವು ಇಲ್ಲಿ ಟಾಯ್ಸು, ಪ್ರೈಸಸ್ ಅಂಡ್ ರಿವಾರ್ಡ್ಸ್ನ ಗೆಲ್ಬಹುದು. ಸೊ ಇದರ ಪರ್ಪಸ್ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಏನೇನೆಲ್ಲ ಅರ್ನ್ ಮಾಡಿರ್ತಿರಲ್ಲ ಅದು ಇಲ್ಲಿ ರಿವಾರ್ಡ್ ಆಗಿ ಬದಲಾಗುತ್ತೆ. ಸೊ ಇದನ್ನ ರಿವಾರ್ಡ್ ಝೋನ್ ಅಂತಾನು ಕೂಡ ಕರೀತಾರೆ. ಸೊ ಏನೇನೆಲ್ಲ ಇವ್ರು ಅರ್ನ್ ಮಾಡಿರ್ತಾರಲ್ಲ ಅದೆಲ್ಲ ಇಲ್ಲಿ ನಿಜ ಆಗುತ್ತೆ. ಸೊ ನೀವೇ ನೋಡ್ತಿರ್ಬೋದು ಇಲ್ಲಿ ಏನೇನೆಲ್ಲ ಟಾಯ್ಸ್ಗಳು, ಏನೇನೆಲ್ಲ ಗಿಫ್ಟ್ಸ್ಗಳಿದೆ ಅಂತೇಳಿ. ಸೊ ಒಂದೊಂದಕ್ಕೆ ಒಂದೊಂದು ರೀತಿ ಕ್ಯೂರಿಯಸ್ಗಳಿರ್ತವೆ, ಒಂದೊಂದಕ್ಕೆ ಒಂದೊಂದು ರೀತಿ ಬೆಲೆಗಳಿರ್ತವೆ. ಸೊ ನೀವು ಅದ್ರ ಮೂಲಕ ನೀವು ತಗೋಬಹುದು.
ಸೊ ನಮ್ಮ ಯುಕ್ತ ಅರ್ನ್ ಮಾಡಿರೋದ್ರಿಂದ ಅವಳು ರಿವಾರ್ಡ್ಸ್ ಕೂಡ ಪಡ್ಕೊಂಡ್ಲು. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಇವನ್ ಯುಕ್ತ ಕೂಡ ಸಖತ್ ಮಜಾ ಮಾಡಿದ್ಲು. ಸೊ ನೀವು ಅಷ್ಟೇ ಮಿಸ್ ಮಾಡದೆ ಕ್ಯೂರಿಯಸ್ ಕಿಡ್ಸ್ ಬೈ ಸ್ಕೈ ಜಂಪರ್ಗೆ ಬನ್ನಿ, ನಿಮ್ಮ ಮಕ್ಕಳನ್ನು ಕರ್ಕೊಬನ್ನಿ, ಸಖತ್ ಮಜಾ ಮಾಡ್ತಾರೆ, ಇದಂತೂ ಫಾರ್ ಶೋರ್. ಸೊ ಇಲ್ಲಿ ಲರ್ನ್ ಜೊತೆಗೆ ಅರ್ನ್ ಕೂಡ ಮಾಡ್ಬೋದು. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ ಕ್ಯೂರಿಯಸ್ ಕಿಡ್ಸ್ ಬೈ ಸ್ಕೈ ಜಂಪರ್. ಬಾಯ್.